ಬೀದರ್ ನಗರದಲ್ಲಿ ನಡೆದಿರುವ ದರೋಡೆ ಮತ್ತು ಕೊಲೆ ಪ್ರಕರಣದಲ್ಲಿ ತೀವ್ರವಾಗಿ ಗಾಯಗೊಂಡು ಹೈದರಾಬಾದ್ನ ಪ್ರತಿಷ್ಠಿತ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಿಎಂಎಸ್ ಏಜೆನ್ಸಿಯ ಉದ್ಯೋಗಿ ಶಿವಕುಮಾರನ್ನು ಇಂದು ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದರು. ಇದೇ ವೇಳೆ ಕುಟುಂಬಸ್ಥರ ಜೊತೆಗೆ ಮಾತನಾಡಿದ ಸಚಿವರು, ನಿಮ್ಮ ಜೊತೆಗೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ತಾವುಗಳು ಹೆದರಬೇಡಿ ಎಂದು ಧೈರ್ಯವನ್ನು ತುಂಬಿದರು. ಸೀರಿಯಸ್ ಕಂಡೀಷನಲ್ಲಿ ಮಾಡಕ್ಕೆ ಅವ ಆ್ಯಕ್ಟಿವ್ ಇರಬೇಕು. ಅಷ್ಟೆಲ್ಲ ತ್ರಾಸ ಆಗ್ತದೆ. ಆಮೇಲೆ ನಾನೇ ಸಿಟಿ ಬಂದು ಮಾಡಬೇಕು, ನಾ ಬೇರೆ ಕಡೆ ಎಲ್ಲ ಮಾಡ್ತೇನೆ ಅಂತ ಹೇಳಿ ನೀವು ಪ್ರಾಯರು ಆಚೆ ಅದಕ್ಕೆ ಅಲ್ಲಿ ಇನ್ ಟೈಮ್ ಅಲ್ಲಿ ಅವ್ರು ಗೌರ್ಮೆಂಟ್ ಇದನ್ನು ಕೊಡಲಿಲ್ಲ. ನಾನು ಸರಿಗೆ ಕಂಪ್ಲೇಂಟ್ ಮಾಡ್ತೀನಿ ಹೇಳ್ತಾ ಆ್ಯಂಬುಲೆನ್ಸ್ ಅವೈಲೇಬಲ್ ಇಲ್ಲ, ಬರೀ ವೇಟ್ ಮಾಡಬೇಕಾಯ್ತು. ನಾವು ಪ್ರೈವೇಟ್ ತರ್ಸ್ಕೊಂತೀವಿ ಹೊರಗಡೆ ನಾವು ನಂಗೆ ಏನಂದ್ರೆ ಇಷ್ಟು ರೀತಿನ ಪೈಪ್ ಹಾಕಿದೆ, ಇಲ್ಲಿ ವೇಸ್ಟೇಜ್ ನೋಡೋದು, ಇಲ್ಲಿ ಬ್ಲಡ್ ಚಾಲೋದು, ಆಚೆಗೆ ಬ್ಲಡ್ ಚಾಲೋದು. ಈಗ ನಮಗೇನು ಗೊತ್ತಿರ್ತದೆ, ಒಂದು ನರ್ಸ್ ಕೊಡ್ರಿ ನನಗೆ ಅಂತ ಹೇಳಿದ್ರೆ ಆ ಥರ ಅಥಾರಿಟಿ ಇಲ್ಲ ಅಂದ್ಬಿಟ್ಟು ಇಲ್ಲ. ನಾನು ಶಿಶುವಿಗೆ ಎಲ್ಲ ಸಿ ಎಮ್ಗೆ ಮಾತಾಡಿದೆ, ಮುಖ್ಯಮಂತ್ರಿ ಎಲ್ಲ ರೀತಿಯ ಮಾಹಿತಿ ಇದು ಮಾಡ್ತಾರೆ. ಅದರಲ್ಲಿ ತುಂಬ ದೇವರು ಮತ್ತು ಆಶೀರ್ವಾದ. ಮುಂದೆ ನೀವು ಈ ಜೊತೆಗೆ ಒಂದು ಇರೋದನ್ನ ಈ ಮನೆಯಲ್ಲಿದೆ ಬೀದರ್ ಲಾಲ್ಗೇರಿ ಬಸ್ ಶರಣೂರು ಬಂದಿದ್ರು. ನಾ ಶರಣು ಬರ್ಬೇಕಂತ ಇತ್ತು, ಮತ್ತು ನಾವು ಬೆಂಗಳೂರು ಸೇಮ್ ಆಜು ಬಾಜು ಶರಣೂರ್ ಜೊತೆ ನಿಮ್ಮ ಜೊತೆ ಸರ್ ಇಲ್ಲ, ಬೂತ್ ಏಜೆಂಟ್ ಇಲ್ಲ, ಲಾಲ್ಗೇರಿ ಆಗಲ್ಲ. ಅವರಿಗೆ ಅದೇ ಸರ್ ಈಗ ಮೇಡಮ್ जब भी ठीक सर हमारे ऐसा इंचार्ज थे। मैं 4 बार से मिले हूँ। अच्छा, ಬೀದರ್ ಸಿಟಿ ಡಿ ಸಿ ಮೇಡಮ್ ಅವ್ರು ಸರಿ ಬಂದಿರಲ್ಲ ಅವತ್ತು, ಇವ್ರು ಬಂದರು ಅದು ಮಿನಿಸ್ಟರ್ ಇದೆ ಸರ್. लास्ट टाइम स्पोर्ट ಅದಕ್ಕೆ ಸರ್ ನಮ್ಮದು ನಾವು ನಿಮ್ಮಲ್ಲಿ ಪರ್ಸನಲ್ ರಿಕ್ವೆಸ್ಟ್ ನಿಮ್ಮಗಳಿಗೆ ಅನ್ನೋದು ಈಗ ಇಲ್ಲೊಬ್ಬರು ಈಗ ಘೋಷಣೆ ಮಾಡಿ ಸ್ವಲ್ಪ ಎಲ್ಲ ಫ್ಯೂಚರ್ನ ಹೆಲ್ಪ್ ಮಾಡ್ತಾರೆ. ಸ್ವಲ್ಪ ಎಲ್ಲಾರು ನಾವು ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಸರ್ವದ ನಾವು ಇಲ್ಲ ಗಂಟೆ ಸ್ವಲ್ಪ ಹೊತ್ತರಿದ್ದು